Check. Praise the Lord. Praise the Lord. Praise the Lord. Thank you, Jesus. Okay, now we've so much about whose faith Sister Mekla was explaining. Now going into section 9, it says divine healing and the will of God. ಈಗ ವಿಭಾಗ 9ಕ್ಕೆ ಹೋಗೋಣ. ದೈವಿಕ ಸ್ವಸ್ಥತೆ ಮತ್ತು ದೇವರ ಚಿತ್ತ ಅಂತ ಹೇಳಿ. Healing has always been the will of God. ನೋಡ್ರಿ, ಸ್ವಸ್ಥತೆ ಅನ್ನೋದು ಯಾವಾಗಲೂ ದೇವರ ಚಿತ್ತವೇ. But anytime you don't see healing, ಆದ್ರೆ ನೀವು ಸ್ವಸ್ಥತೆ ಕಾಣಲಿಲ್ಲ ಅಂತ ಮಾತ್ರಕ್ಕೆ you'll think it is not God's will to heal. ನೀವು ಅನ್ಕೊಳ್ತೀರಿ, ಓ ದೇವರ ಚಿತ್ತ ಇಲ್ವೇನೋ ಅಂತ ಹೇಳಿ. Or you'll think that everyone does not get healed. ಅಥವಾ ಎಲ್ಲರೂ ಸ್ವಸ್ಥರಾಗೋದಿಲ್ಲ ಅಂತ ಯೋಚನೆ ಮಾಡೋದು ಸಾಧಾರಣ. So here James 1 says, in James 1 we read, don't be tossed to and fro, right? ಯಾಕೋಬ 1ರಲ್ಲಿ ಹೇಳ್ತಾರೆ, ಅತ್ತಿತ್ತ ಬಡ್ಕೊಂಡು ಹೋಗುವಂತ ಅಲೆಗಳಂತ ಇರಬೇಡ್ರಿ ಅಂತ. Because there's a lot of confusion regarding God's will in healing. ನೋಡ್ರಿ, ಸ್ವಸ್ಥತೆಯಲ್ಲಿ ದೇವರ ಚಿತ್ತ ಇದೆಯೋ ಇಲ್ಲವೋ ಅನ್ನೋದ್ರಲ್ಲಿ ಬಹಳ ಗೊಂದಲಗಳಿವೆ. As believers we should not even wonder what God's will is regarding healing. ವಿಶ್ವಾಸಿಗಳಾಗಿ ಸ್ವಸ್ಥತೆ ಅಂತ ಹೇಳಿ ಬರುವಾಗ ಇದು ದೇವರ ಚಿತ್ತವೋ ಅಲ್ವೋ ಎಂಬ ಯೋಚನೆ ಮುಖ್ಯವಾಗಿ ವಿಶ್ವಾಸಿಗಳಿಗೆ ಇರಕೂಡುದು. Every time you have a doubt, you go back to what Jesus said. ಪ್ರತಿ ಸಾರ್ತಿ ನಿಮಗೆ ಹಾಗೇನಾದ್ರೂ ಸಂದೇಹ ಬಂದ್ರೆ ಯೇಸು ಏನ್ ಹೇಳ್ತಾನೆ ಅನ್ನೋದನ್ನ ನೆನಪಿಸ್ಕೊಳ್ರಿ. That is why yesterday when I explained about Dr. Lake talking about if you have any confusion, the common court, that is the entire word of God, you go to the supreme court, which is God, Jesus's words. ಹಾಗಾಗಿ ನೆನ್ನೆ ಡಾಕ್ಟರ್ ಲೇಕ್ ವಿಷಯವಾಗಿ ಸಿಸ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರಲ್ವಾ, ಸಣ್ಣ ಕಚೇರಿಯಲ್ಲಿ ಕೋರ್ಟ್ನಲ್ಲಿ ಏನಾದ್ರೂ ನಿಮಗೆ ನಿಮ್ಮ ಕೇಸ್ ಇದು ತೀರ್ಮಾನ ಆಗಲಿಲ್ಲ ಅಂದ್ರೆ ದೊಡ್ಡ ಕಚೇರಿ ಮುಖ್ಯ ನ್ಯಾಯಾಲಯಕ್ಕೆ ಹೋಗ್ತಿರಲ್ವಾ, ಹಾಗೆ ನೀವು ಯೇಸುವಿನ ನ್ಯಾಯಾಲಯಕ್ಕೆ ಹೋಗಬಹುದು. So let's read in Matthew chapter 8 verse 2 and 3. ಮತ್ತಾಯಿ 8 3-4 ವಾಕ್ಯಗಳನ್ನು ಓದಿಕೊಳ್ಳೋಣ. 2-3. 2-3 ಸಾರಿ. And behold, a leper came and worshipped him, saying, Lord, if you are willing, you can make me clean. Then Jesus put out his hand and touched him, saying, I am willing, be cleansed. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. So here we can see Jesus himself has said, I am willing. ನೋಡ್ರಿ, ಇಲ್ಲಿ ಯೇಸುನೇ ಹೇಳ್ತಾನೆ ನನಗೆ ಮನಸ್ಸುಂಟು ಅಂತ ಹೇಳಿ. So let's read Ephesians 1:9. ಎಫೆಸ 1:9 ಓದಿಕೊಳ್ಳೋಣ. Having made known to us the mystery of his will, according to his good pleasure, which he purposed in himself. ಇನ್ನು ಹೆಚ್ಚಾಗಿ ನಮಗೆ ತೋರಿಸಿದ್ದ ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. So what is it saying? God has revealed his will to fulfill his own good plan. ನೋಡ್ರಿ, ತನ್ನ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಕ್ರಿಸ್ತನಲ್ಲಿ ಮೊದಲೇ ನೆರವೇರಿಸುವಂತೆ ಆತನು ಚಿತ್ತ ಮಾಡಿದ್ದನು ಅಂತ ಹೇಳಿ. Let's read John 10:10. ಯೋಹಾನ 10:10 ನಮ್ಮೆಲ್ಲರಿಗೂ ಗೊತ್ತಿರುವಂತ ವಾಕ್ಯ. The thief does not come except to steal and to kill and to destroy. I have come that they may have life and that they may have it more abundantly. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಅಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧವಾಗಿ ಇರಬೇಕೆಂತಲೂ ಬಂದನು. So he came to give us life more abundantly, a satisfying life. ನೋಡ್ರಿ, ಅರ್ಥ ಮಾಡ್ಕೊಳ್ರಿ, ಯೇಸು ಬಂದದ್ದು ನಮಗೆ ಸಮೃದ್ಧ ತೃಪ್ತಿಕರವಾದ ಜೀವ ಇರಬೇಕು ಅಂತ ಹೇಳಿ. See, a life better than what you and I can imagine or even dream of. ನೀವು ಮತ್ತೆ ನಾನು ಕಲ್ಪಿಸಿಕೊಳ್ಳಲಿಕ್ಕೂ ಅಸಾಧ್ಯ, ಕನಸು ಕಾಣಲಿಕ್ಕೂ ಅಸಾಧ್ಯ ಅಂತ ಜೀವವನ್ನು ಕೊಡ್ಲಿಕ್ಕೆ ಬಂದಿದ್ದಾನೆ.
The fact that the Father sent His only Son to die for us says it all. ತಂದೆ ದೇವರು ತನ್ನ ಏಕೈಕ ಮಗನನ್ನು ನಮಗಾಗಿ ಸಾಯುವುದಕ್ಕೆ ಕಳುಹಿಸಿಕೊಟ್ಟ ಇದೇ ನಮಗೆ ಎಂಥ ಜೀವನವನ್ನು ದೇವರು ರೂಪಿಸಿದ್ದಾನೆ ಅಂತ ಯೋಚಿಸಲಿಕ್ಕೆ ಸಾಧ್ಯ. Our problem lies in understanding God's nature, His character, understanding His love. ದೇವರ ಪ್ರಕೃತಿ, ದೇವರ ಪ್ರೀತಿ, ದೇವರ ಗುಣಗಳನ್ನು ಅರ್ಥ ಮಾಡಿಕೊಂಡರೆ ಅದು ನಮಗೆ ಹೆಚ್ಚು ಲಾಭದಾಯಕ. So in this entire chapter we are going to see what is God's will. ಹಾಗಾಗಿ ಈ ಇಡೀ ಅಧ್ಯಾಯದಲ್ಲಿ ದೇವರ ಚಿತ್ತ ಇಂದು ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. So the first one would be God's will must be that everyone might have life and have it abundantly. ದೇವರ ಚಿತ್ತ ಏನು ಗೊತ್ತಾ? ಪ್ರತಿಯೊಬ್ಬನಿಗೂ ಜೀವವಿರಬೇಕು, ಅದು ಸಮೃದ್ಧವಾಗಿ ತೃಪ್ತಿಕರವಾಗಿರಬೇಕು ಎಂಬುದೇ. What is abundant life? ಏನು ಸಮೃದ್ಧಿ ಜೀವನ ಅಂದ್ರೆ? Abundant life is being filled with the fullness of God, filled with joy, filled with strength, His peace, not feeling of lack or emptiness. ದೇವರ ಸಂತೋಷ, ಸಮಾಧಾನ, ಸಮೃದ್ಧತೆ ಇವೆಲ್ಲ ಅಂದ್ರೆ ಅವನಲ್ಲಿ ಯಾವುದೇ ಕೊರತೆ, ಐಬು ಇರಕೂಡುದು ಅನ್ನೋದು ದೇವರ ಸಮೃದ್ಧ ಜೀವನ. God is dwelling in us. His life is flowing through us. ದೇವರು ನಮ್ಮಲ್ಲಿ ವಾಸವಾಗಿರುವಾಗ ಆತನ ಜೀವ ನಮ್ಮಲ್ಲಿ ಹರಿಯುತ್ತದೆ. We have to allow that life to flow from us to others. ಆ ಜೀವ ನಮ್ಮೊಳಗಿಂದ ಇತರರಿಗೆ ತಲುಪುವಂತೆ ನಾವು ಅನುಮತಿಸಬೇಕು. Let's read 1 John 3 chapter 3 verse 8. ಒಂದು ಯೋಹಾನ 3:8 ಓದಿಕೊಳ್ಳೋಣ. He who sins is of the devil, for the devil has sinned from the beginning. For this purpose the Son of God was manifested, that he might destroy the works of the devil. ಪಾಪ ಮಾಡುವವನು ಸೈತಾನನಿಗೆ ಸಂಬಂಧಪಟ್ಟವನಾಗಿದ್ದಾನೆ, ಯಾಕೆಂದರೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನೆ. ಆದುದರಿಂದ ದೇವಕುಮಾರನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಪ್ರತ್ಯಕ್ಷನಾದನು. So if Jesus came to destroy the works of the devil, then why would he use Satan's ways, which is to steal, kill and destroy, to bring you back to God? ಸೈತಾನನ ಕೆಲಸಗಳನ್ನ ಲಯ ಮಾಡ್ಲಿಕ್ಕಾಗಿ ಯೇಸು ಬಂದನು ಅಂದರೆ ಸೈತಾನನ ಮಾರ್ಗಗಳನ್ನು ಅನುಸರಿಸಿ, ಅಂದ್ರೆ ಕದ್ದುಕೊಂಡು ಕೊಯ್ದು ನಾಶ ಮಾಡಿ ನಮ್ಮನ್ನ ತನ್ನ ಬಳಿಗೆ ಸೆಳೆದುಕೊಳ್ಳುವ ಅಗತ್ಯ ಆತನಿಗೆ ಬಿದ್ದಿಲ್ಲ. How can God do that? ಹೇಗ್ರಿ ದೇವರು ಸೈತಾನನ ಮಾರ್ಗಗಳನ್ನು ಉಪಯೋಗಿಸಿಕೊಳ್ತಾರೆ? When he only sent his son to destroy the works of the enemy. ಸೈತಾನನ ಕೆಲಸವನ್ನ ನಾಶ ಮಾಡಲಿಕ್ಕೆ ಆತನು ಬಂದು ಅಥವಾ ತಂದೆ ದೇವರು ಆತನನ್ನು ಕಳಿಸಿದ್ದಾನೆ ಅಂದ್ರೆ ಆತನ ಮಾರ್ಗಗಳನ್ನ ಆತನು ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ? So God does not use the devil's methods to correct us. ಹಾಗಾಗಿ ಸೈತಾನನ ವಿಧಾನಗಳನ್ನು ಅನುಸರಿಸಿ ನಮ್ಮನ್ನ ತಿದ್ದಲಿಕ್ಕೆ ದೇವರು ಎಂದು ಮನಸ್ಸು ಮಾಡುವುದಿಲ್ಲ. The Holy Spirit is a corrector. ಪವಿತ್ರಾತ್ಮನು ನಮ್ಮನ್ನು ತಿದ್ದುತ್ತಾನೆ. The word of God chastises us. ದೇವರ ವಾಕ್ಯ ನಮ್ಮನ್ನು ತಿದ್ದುತ್ತದೆ. Not cancer or any other sickness. ರಣಕಾಯಿಲೆ ಅಥವಾ ಈ ರೋಗ ಆ ರೋಗ ನಮ್ಮನ್ನು ತಿದ್ದಲಾರದು. God is not the author of sickness and disease. ರೋಗಗಳಿಗೆ ದೇವರು ಎಂದೂ ಕಾರಣಕರ್ತನಲ್ಲ. So here God's will must be that the works of the devil be destroyed. ಹಾಗಾಗಿ ಸೈತಾನನ ಕೆಲಸಗಳು ನಾಶವಾಗಬೇಕು ಎಂಬುದು ದೇವರ ಚಿತ್ತ. So Dr. Lake's wife was very ill. ನೋಡಿ, ಡಾಕ್ಟರ್ ಲೇಕ್ ರವರ ಹೆಂಡತಿ ರೋಗದಿಂದ ನರಳುತ್ತಿದ್ರಂತೆ. And there was a minister who was with him, told Dr. Lake to accept God's will. ಲೇಖರ ಸಂಗಡ ಇದ್ದಂತ ಒಬ್ಬ ವ್ಯಕ್ತಿ ಹೇಳ್ತಾನಂತೆ, ಇದು ದೇವರ ಚಿತ್ತ, ನಿನ್ನ ಹೆಂಡತಿ ರೋಗದಲ್ಲಿರೋದು ದೇವರ ಚಿತ್ತ, ಸುಮ್ಮನೆ ಇದನ್ನ ಸ್ವೀಕರಿಸ್ಕೊ ಅಂತ ಹೇಳಿ. To accept his wife's death. ಅಂದ್ರೆ ನಿನ್ನ ಹೆಂಡತಿ ಸತ್ತು ಹೋಗ್ತಾಳೆ, ಆ ಸಾವನ್ನ ನೀನು ಅನುಮತಿಸು, ಸ್ವೀಕರಿಸಿಕೋ, ಯಾಕಂದ್ರೆ ಅದು ದೇವರ ಚಿತ್ತ ಅಂತ ಹೇಳಿ. But Dr. Lake did not want to believe that. ಆದ್ರೆ ಡಾಕ್ಟರ್ ಲೇಕಿಗೆ ಅದು ಸರಿ ಹೊಂದಲಿಲ್ಲ, ಅದನ್ನ ಅವರು ನಂಬಲಿಲ್ಲ. He felt it was like an insult to God. ಅದು ದೇವರಿಗೆ ಅವಮಾನದ ರೀತಿಯಲ್ಲಿ ಅಂತ ಹೇಳಿ ಅವರು ಭಾವಿಸ್ತಾರೆ. But at the same time he wanted to believe. ಅದೇ ಸಮಯ ಅವರ ನಂಬಿಕೆ ಏನಾಗಿತ್ತು ಅಂದರೆ, but all he could see, the reality was that his wife was dying. ನಿಜಾಂಶ ಏನು ಅಂದ್ರೆ ಆತನ ಹೆಂಡತಿ ರೋಗದಲ್ಲಿ ಸಾಯ್ತಾ ಇದ್ಲು ಅನ್ನೋದು. So he felt very hopeless and threw his Bible on the table. ಹಾಗಾಗಿ ನಿರೀಕ್ಷೆಯಿಂದ ಕೂಡಿ ಅವರು ಬೇಸರದಿಂದ ಸತ್ಯವೇದವನ್ನು ಮೇಜಿನ ಮೇಲೆ ಬಿಸಾಕಿದ್ರಂತೆ. And it opened to Acts chapter 10. ಬಿಸಾಕಿದಾಗ ಆ ಸತ್ಯವೇದ ನೇರವಾಗಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯಕ್ಕೆ ಹೋಯಿತಂತೆ. And his eyes fell on verse 38. 10ನೇ ಅಧ್ಯಾಯ 38ನೇ ವಾಕ್ಯದ ಮೇಲೆ ಇವರ ದೃಷ್ಟಿ ಬೀರಿತಂತೆ. Let's read that again. ಅದನ್ನು ಓದಿಕೊಳ್ಳೋಣ.
how God anointed Jesus of Nazareth with the Holy Spirit and with power, who went about doing good and healing all who were oppressed by the devil, for God was with him. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ದಾನೆಂಬುದನ್ನು, ಹೇಗೆ ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸುತ್ತಿದ್ದೆಂಬುದನ್ನು ನೀವು ತಿಳಿದಿದ್ದೀರಿ. ಯಾಕೆಂದರೆ ದೇವರು ಆತನ ಸಂಗಡ ಇದ್ದನು. So these words reveal the truth to Dr. Lake. ನೋಡ್ರಿ, ಈ ವಾಕ್ಯ ಡಾಕ್ಟರ್ ಲೇಕ್ಗೆ ನಿಜಾಂಶ ಸತ್ಯವನ್ನ ತಿಳಿಸಿತಂತೆ. Sickness was the oppression of the devil. ರೋಗ ಎಂಬುದು ಸೈತಾನನಿಂದ ಬಂದಂತ ಪೀಡೆ. Sickness was from the devil, not God. ರೋಗ ಎಂಬುದು ಸೈತಾನನಿಂದ ಬಂದದ್ದೇ ಹೊರತು ದೇವರಿಂದ ಬಂದದ್ದಲ್ಲ. It was Satan who was stealing the good and healthy and prosperous life that God had intended for his children. ದೇವರು ತನ್ನ ಜನರಿಗೆ, ತನ್ನ ಮಕ್ಕಳಿಗೆ ಬಯಸಿದ ಸಮೃದ್ಧ, ತೃಪ್ತಿಕರ, ಆರೋಗ್ಯಕರವಾದಂಥ ಜೀವಿತವನ್ನ ಸೈತಾನನು ಇಲ್ಲಿ ಕಳ್ಳತನ ಮಾಡ್ತಿದ್ದ. He realized that God was not the author of his wife's sickness or anybody's sickness. ಹಾಗಾಗಿ ತನ್ನ ಹೆಂಡತಿಯ ರೋಗಕ್ಕಾಗಲಿ ಇತರ ಯಾರದೇ ರೋಗಕ್ಕಾಗಲಿ ದೇವರು ಸಂಬಂಧಪಟ್ಟವನಲ್ಲ ಎಂಬುದನ್ನ ಆತ ಅಂದು ತಿಳ್ಕೊಳ್ತಾನೆ. Then he quickly went to other references. ಇನ್ನು ಬೇರೆ ವಾಕ್ಯ ಭಾಗಗಳಿಗೆ ಡಾಕ್ಟರ್ ಲೇಕರ್ ಅವರು ಹೋಗ್ತಾರೆ. So Luke chapter 13 verse 16, which Sister Mekla explained so beautifully for us. ಲೂಕ 13:16 ಸಿಸ್ಟರ್ ಮೇಕಲ್ ರವರು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ರು. Ought not this woman, being a daughter of Abraham, whom Satan has bound, think of it, for 18 years be loosed from the bond of this on the Sabbath. ಹಾಗಾಗಿ ಆ ಲೋಕನ ಸುವಾರ್ತೆಯಲ್ಲಿ ಹೇಳ್ತದಲ್ಲ, ಯಾವ ರೀತಿ ಅಬ್ರಹಾಮನ ಮಗಳಾದಂಥ ಈಕೆ 18 ವರ್ಷದಿಂದ ಸೈತಾನನಿಂದ ಬಂಧಿಸಲ್ಪಟ್ಟಿದ್ದಳು ಅಂತ ಹೇಳಿ. See, again here she was bound. She was in bondage by Satan. ಸೈತಾನನಿಂದ ಈ ವ್ಯಕ್ತಿ ಬಂಧಿಸಲ್ಪಟ್ಟಿದ್ದಳು. And Jesus attributed that sickness to the devil. ಯೇಸು ಆ ರೋಗವನ್ನ ಸೈತಾನನಿಂದ ಬಂದದ್ದು ಅಂತ ಹೇಳ್ತಾನೆ. So Dr. Lake realized that Jesus was doing the will of the Father. ಹಾಗಾಗಿ ಡಾಕ್ಟರ್ ಲೇಕಿಗೆ ಅರ್ಥವಾಯಿತು, ಯೇಸು ತಂದೆ ದೇವರ ಚಿತ್ತವನ್ನ ಇಲ್ಲಿ ನೆರವೇರಿಸಿದ್ದ ಎಂಬುದನ್ನು. Which was to destroy the works of the enemy. ಏನದು ತಂದೆ ದೇವರ ಚಿತ್ತ? ಏನು? ಸೈತಾನನ ಕೆಲಸಗಳನ್ನ ನಾಶ ಮಾಡುವಂತದ್ದು. Let's read Hebrews chapter 2 verse 14. ಹೀಬ್ರಿಯ 2:14 ಓದಿಕೊಳ್ಳೋಣ. In as much then as the children have partaken of the flesh and blood, he himself likewise shared in the same, that through death he might destroy him who had the power of death, that is the devil. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣ ಅಧಿಕಾರಿಯಾದ, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. So at that point he decided this devil's destruction in his wife's life will stop now. ಹಾಗಾಗಿ ಆವಾಗ ಡಾಕ್ಟರ್ ಲೇಕ್ ತೀರ್ಮಾನಿಸಿದ್ರಂತೆ, ನನ್ನ ಹೆಂಡತಿಯ ಜೀವನದಲ್ಲಿ ಸೈತಾನನ ನಾಶನ ಈ ಗಳಿಗೆಯಲ್ಲೇ ನಿಂತು ಹೋಗಬೇಕು ಅಂತ ಹೇಳಿ. Because Christ died and himself took our infirmities and bore our sicknesses. ಹಾಗಾಗಿ ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳನ್ನ, ಪಾಪಗಳನ್ನ, ರೋಗಗಳನ್ನ ವಹಿಸಿಕೊಂಡ ಅಂತ ಹೇಳಿ ಆತನು ತೀರ್ಮಾನಿಸ್ತಾನೆ. So he decided at 9:30 a.m. as a time when prayer would be offered for his wife's recovery. 9:30 ಬೆಳಗಿನ ಜಾವ ತನ್ನ ಹೆಂಡತಿಗಾಗಿ ಪ್ರಾರ್ಥನೆ ಮಾಡ್ತಿರುವಂತ ಗಳಿಗೆಯಲ್ಲಿ ಈ ವಾಕ್ಯವನ್ನು ಓದಿ ತೀರ್ಮಾನಿಸಿದ್ರಂತೆ ಅವರು. So he telegraphed and telephoned his friends to join him in prayer at 9:30. 9:00 ತನ್ನ ಸ್ನೇಹಿತರುಗಳಿಗೆಲ್ಲ ಫೋನ್ ಮಾಡಿ, ಟೆಲಿಗ್ರಾಫ್ ಮಾಡಿ ಅವರು ಪ್ರಾರ್ಥನೆಗೆ ಸೇರಿಕೊಳ್ಳ್ರಿ ಅಂತ ಕೇಳ್ಕೊಳ್ತಾರೆ. Knelt at her bed and called on God. The power of God came upon her. Her paralysis left. Her heart started beating normally. She jumped out of the bed and cried out with a strong, clear voice, "Praise God, I am healed."
ಮಂಚದ ಬಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರಂತೆ. ಕೂಡಲೇ ಆಕೆಯ ಶರೀರದಲ್ಲಿದ್ದಂಥ ಪಾರ್ಶ್ವವಾಯು ನೀಗಿ ಹೋಗಿ ಆಕೆಗೆ ಜೀವ ತುಂಬಿಕೊಂಡು ಆಕೆ ಮಂಚದಿಂದ ಜಿಗಿದು ದೇವರಿಗೆ ಸ್ತೋತ್ರವಾಗಲಿ, ನಾನು ಗುಣ ಹೊಂದಿದ್ದೇನೆ ಅಂತ ಹೇಳಿ ಆರ್ಭಟಿಸಿದ್ಲಂತೆ. So God's will must be that the person with God should be anointed with the Holy Ghost and with power and go about doing good and healing all that are oppressed of the devil. ಹಾಗಾಗಿ ದೇವರ ಚಿತ್ತವೇನು? ದೇವರ ಮಗನು ಮಗಳು ಆದವನಲ್ಲಿ ದೇವರ ಶಕ್ತಿ ಅಡಕವಾಗಿದೆ. ಅದನ್ನ ಆತನು ಅಧಿಕಾರವನ್ನ ಶಕ್ತಿಯನ್ನ ಬಳಸುತ್ತಾ ಸೈತಾನನ ಬಂಧನದಲ್ಲಿ ಒಳಗಾದ ಪ್ರತಿಯೊಬ್ಬರನ್ನ ಅವರು ಬಿಡಿಸುತ್ತಾ ಗುಣಪಡಿಸುತ್ತಾ ತಿರುಗಾಡಬೇಕು ಅಂತ ಹೇಳಿ. You should believe that you have the power, but for what? ಮೊದಲನೇದಾಗಿ ನಿನಗೆ ಶಕ್ತಿ ಉಂಟು ಅಂತ ನೀನು ನಂಬಬೇಕು. ಯಾವುದಕ್ಕಾಗಿ ಶಕ್ತಿ? To do good and heal all who are oppressed of the devil. ಒಳ್ಳೆಯದನ್ನ ಮಾಡುತ್ತಾ ಸೈತಾನನಿಂದ ಬಂಧಿಸಲ್ಪಟ್ಟಂತ ಪ್ರತಿಯೊಬ್ಬರನ್ನ ಬಿಡಿಸುತ್ತಾ ತಿರುಗಾಡುವ ಶಕ್ತಿ. Let's read 3 John chapter 1 verse 2. 3 ಯೋಹಾನ 1:2 ಓದಿಕೊಳ್ಳೋಣ. Beloved, I pray that you may prosper in all things and be in health just as your soul prospers. ಪ್ರಿಯನೇ, ನಿನ್ನ ಆತ್ಮವು ಅಭಿವೃದ್ಧಿ ಹೊಂದಿರುವ ಪ್ರಕಾರವೇ ಎಲ್ಲ ವಿಷಯಗಳಿಗಿಂತ ನೀನು ಸ್ವಸ್ಥನಾಗಿದ್ದು ಕ್ಷೇಮ ಹೊಂದಿ ಅಭಿವೃದ್ಧಿಯಾಗಬೇಕೆಂದು ಅಪೇಕ್ಷಿಸುತ್ತೇನೆ. So here God's will is very clear. ಇಲ್ಲಿ ದೇವರ ಚಿತ್ತ ಸ್ಪಷ್ಟವಾಗಿದೆ ನೋಡ್ರಿ. You can see God's will should be that we prosper and be in health as our soul prospers. ನಮ್ಮ ಆತ್ಮವು ಯಾವ ರೀತಿ ಅಭಿವೃದ್ಧಿ ಹೊಂದಿದೆಯೋ ಅದೇ ರೀತಿಯಲ್ಲಿ ಎಲ್ಲಾ ವಿಷಯಗಳಿಗಿಂತ ನಾವು ಸ್ವಸ್ಥರಾಗಿ ಕ್ಷೇಮ ಹೊಂದಿ ಅಭಿವೃದ್ಧಿ ಆಗಬೇಕು ಎಂಬುದು ದೇವರ ಚಿತ್ತ. Before you can be in health, you may need healing. Before you can be in health, you'll need healing. ನೋಡ್ರಿ, ನಿಮಗೆ ಆರೋಗ್ಯ ಬರುವ ಮುನ್ನ Right now you may be sick, no? So you'll need healing. ನೀವು ಆರೋಗ್ಯವಂತರಾಗಬೇಕಂದ್ರೆ ಮೊದಲು ನಿಮಗೆ ಸ್ವಸ್ಥತೆ ದೊರಕಬೇಕಲ್ವೇ? After that you can walk in divine healing. ಅದಾದ ನಂತರ ದೈವಿಕ ಸ್ವಸ್ಥತೆಯಲ್ಲಿ ಆರೋಗ್ಯದಲ್ಲಿ ನೀವು ಚಲಿಸಬಲ್ಲಿರಿ. Amen. So let's read Matthew chapter 6 verses 9 and 10. ಮತ್ತಾಯ 6, 9, 10 ವಾಕ್ಯಗಳನ್ನು ಓದಿಕೊಳ್ಳೋಣ. In this manner therefore pray, our Father in heaven, hallowed be your name, your kingdom come, your will be done on earth as it is in heaven. ಆದ್ದರಿಂದ ನೀವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. So all of us will agree that in heaven there is no sorrow, there is no sickness, there is no disease, there is no lack in anything. ಪರಲೋಕದಲ್ಲಿ ಯಾವುದೇ ದುಃಖವಿಲ್ಲ, ರೋಗವಿಲ್ಲ, ಕೊರತೆ ಇಲ್ಲ, ಕಣ್ಣೀರಿಲ್ಲ. ಇದೆಲ್ಲ ನಮಗೆ ಗೊತ್ತು, ನಾವು ಅಂಗೀಕರಿಸ್ತೇವಲ್ವೇ? And Jesus has asked us to pray this. ಮತ್ತು ಯೇಸು ಈ ರೀತಿಯಲ್ಲಿ ಪ್ರಾರ್ಥಿಸ್ರಿ ಅಂತ ಹೇಳಿ ಕೇಳಿಕೊಂಡಿದ್ದಾನೆ. So what we have to do? ಹಾಗಾಗಿ ನಾವೇನ್ ಮಾಡಬೇಕು? Because he wants the earth to look like heaven. ಭೂಲೋಕ ಪರಲೋಕದಂತೆ ಶೋಭಿಸಬೇಕು ಅಂತ ಹೇಳಿ ದೇವರು ಬಯಸ್ತಾನೆ. ಅದು ಆತನ ಚಿತ್ತ. So in our situation, if we have a home that doesn't look like heaven, whose responsibility would it be? ಹಾಗಾಗಿ ನಮ್ಮ ಮನೆ ಪರಲೋಕದಂತೆ ಕಂಡು ಬರ್ತಿಲ್ಲ ಅಂದ್ರೆ ಅದನ್ನ ಪರಲೋಕವಾಗಿ ಮಾರ್ಪಡಿಸುವುದು ಯಾರ ಜವಾಬ್ದಾರಿ? You can ನಿನ್ನ ಜವಾಬ್ದಾರಿ. make heaven on earth. ಪರಲೋಕ ನಿನ್ನ ಕುಟುಂಬದಲ್ಲಿ ಮನೆಯಲ್ಲಿ ಇಳಿದು ಬರುವಂತೆ. Not only in your home, in your locality, then we can go further in our city, then we can go much further in our nation. ಇನ್ನು ಮುಂದೆ ಒಂದು ಹೆಜ್ಜೆ ಹೋಗಿ ನಿನ್ನ ಸಮುದಾಯ, ನಿನ್ನ ದೇಶ, ನಿನ್ನ ಪ್ರಾಂತ್ಯ ಪರಲೋಕದಂತೆ ಕಾಣಬರುವಂತೆ ಮಾಡಲು ನಿನ್ನಿಂದ ಸಾಧ್ಯ. So what is God's will? ಹಾಗಾಗಿ ದೇವರ ಚಿತ್ತವೇನು? Must be that his will be done on earth as it is in heaven. ಪರಲೋಕದಲ್ಲಿ ಇದ್ದಂತೆಯೇ ಭೂಲೋಕದಲ್ಲಿಯೂ ಆತನ ಚಿತ್ತ ನೆರವೇರುವುದೇ. You know what Brother Kari says? ಬ್ರದರ್ ಕರಿ ಅವರು ಏನ್ ಹೇಳ್ತಾರ ಅಂದ್ರೆ, the hardest rules are those which is made in the church, not God. ಕಠಿಣವಾದ ನಿಯಮಗಳು ದೇವರು ಎಂದಿಗೂ ಮಾಡಿಲ್ಲ, ಸಭೆಗಳು ಮಾತ್ರ ಮಾಡ್ತವೆ ಅಂತ ಹೇಳಿ. So let's read James 1:22. ಯಾಕೋಬ 1:22. But be doers of the word and not hearers only, deceiving yourselves. ನೀವು ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ.
So we have to be doers of the word. ಹಾಗಾಗಿ ನಾವು ದೇವರ ವಾಕ್ಯವನ್ನ ನಡೆಸುವವರಾಗಿರಬೇಕು. It doesn't say that some words we can do and some we can ignore. ಇಲ್ಲಿ ದೇವರ ವಾಕ್ಯಕ್ಕೆ ಸ್ವಲ್ಪ ಮಾತ್ರ ನಡೆಸ್ರಿ, ಸ್ವಲ್ಪನ ಅಲಕ್ಷ್ಯ ಮಾಡ್ರಿ ಅಂತ ಹೇಳ್ತಿಲ್ಲ. We have to do all the work. ದೇವರ ಎಲ್ಲಾ ವಾಕ್ಯಗಳನ್ನ ನೀವು ಕೈಗೊಂಡು ನಡೆಯಿರಿ ಅಂತ ಹೇಳ್ತದೆ. So God's will must be that we have to be doers of the word and not hearers only. ಹಾಗಾಗಿ ದೇವರ ಚಿತ್ತ ಏನು? ದೇವರ ವಾಕ್ಯವನ್ನ ನಾವು ಕೈಗೊಂಡು ನಡೆಯಬೇಕು, ಕೇವಲ ಕೇಳಿಸ್ಕೊಂಡು ಬಿಟ್ಟು ಬಿಡಬಾರದು ಎಂಬುದಾಗಿ. But to do the will of God, you have to know the word of God. ಮೊದಲು ದೇವರ ಚಿತ್ತದ ಹಾಗೆ ನಡೆಯಬೇಕಂದ್ರೆ ದೇವರ ಚಿತ್ತವೇನು ಅಂತ ತಿಳ್ಕೊಳ್ಬೇಕಲ್ವಾ? So let's read Matthew chapter 22 verses 35 and 40. ಮತ್ತಾಯಿ 22, 25, 40 ಓದಿಕೊಳ್ಳೋಣ. Then one of them, a lawyer, asked him a question, testing him and saying, "Teacher, which is the great commandment in the law?" Jesus said to him, "You shall love the Lord your God with all your heart and with all your soul and with all your mind. This is the first and great commandment." 22, 25. Just the 35? 22, 35. 22, 35. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು, ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು ಅಂದನು. So Dr. Lake says a Christian's consecration is not just a consecration of his spirit to God. ಡಾಕ್ಟರ್ ಲೇಖ್ರವ್ರು ಹೇಳ್ತಾರೆ, ಒಬ್ಬ ಕ್ರೈಸ್ತನ ಒಪ್ಪಂದ ಅದು ಕೇವಲ ಅವನ ಆತ್ಮ ಮಾತ್ರ ದೇವರಿಗೆ ಒಪ್ಪಿಸಿಕೊಡುವುದು ಅಲ್ಲ. Not of his soul to God. ಅವನ ಪ್ರಾಣ ಮಾತ್ರ ದೇವರಿಗೆ ಒಪ್ಪಿಸಿಕೊಡುವುದಲ್ಲ. It's a consecration of spirit, soul and body. ಅವನ ಒಪ್ಪಂದ, ದೇವರೊಳಗಿರುವಂತ ಅವನ ಒಪ್ಪಂದ ಸಂಬಂಧ ಹೇಗೆ ಅಂದ್ರೆ ತನ್ನ ಆತ್ಮ, ಪ್ರಾಣ, ಶರೀರ ಮೂರನ್ನು ಒಪ್ಪಿಸಿಕೊಡುವಂಥದ್ದು. The entire man, everything there is. ಮನುಷ್ಯನಲ್ಲಿರುವಂತ ಸಂಪೂರ್ಣತೆಯನ್ನ ಒಪ್ಪಿಸಿಕೊಡುವಂಥದ್ದು. Most of the time we don't see any results. ನಮ್ಮಲ್ಲಿ ಅನೇಕ ಬಾರಿ ನಾವು ಫಲಿತಾಂಶಗಳನ್ನ ಕಾಣೋದಿಲ್ಲ. We feel we go to church on Sunday. ಭಾನುವಾರ ಸಭೆಗೆ ಹೋಗ್ತೇವೆ. And then from Monday till Saturday we are not conscious of God. ಸೋಮವಾರದಿಂದ ಶನಿವಾರದವರೆಗೆ ದೇವರ ಪ್ರಜ್ಞೆ ಇಲ್ಲದಂತೆ ಬದುಕ್ತೇವೆ. But on Sunday we will be worshiping God. ಭಾನುವಾರ ಮಾತ್ರ ದೇವರ ಪ್ರಜ್ಞೆ ಉಳ್ಳವರಾಗಿ ದೇವಾರಾಧನೆ ಮಾಡ್ತೇವೆ. So therefore in every aspect of your life, ಹಾಗಾಗಿ ನಿಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ, whether it's your home, your children, your business, your finances, ನಿಮ್ಮ ಮನೆ, ಮಕ್ಕಳು, ನಿಮ್ಮ ಹುದ್ದೆಗಳು, ನಿಮ್ಮ ಹಣಕಾಸಿನ ಜೀವನ, you have to make Jesus Lord over everything. ಎಲ್ಲದರಲ್ಲೂ ಯೇಸುವನ್ನ ಒಡೆಯನಾಗಿಸಬೇಕ್ರಿ. Amen. So let's read verse 39. And the second is like it. You shall love your neighbor as yourself. On these two commandments hang all the law and the prophets. ಇದಕ್ಕೆ ಸಮವಾದ ಎರಡನೇ ಆಜ್ಞೆ ಒಂದುಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಪ್ರಧಾನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು. So what is God's will then? How do you love your neighbor as yourself? ಹಾಗಾಗಿ ದೇವರ ಚಿತ್ತವಾದರೂ ಏನು? ನಿನ್ನ ನೆರೆಯವನನ್ನ ನಿನ್ನಂತೆ ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ? So the answer is in Matthew chapter 7 verse 12. ಅದಕ್ಕೆ ಉತ್ತರ ಮತ್ತಾಯ 7:12 ನಾವು ನೋಡೋಣ. Therefore whatever you want men to do to you, do also to them, for this is the law and prophets. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನು ನೀವು ಅವರಿಗೆ ಮಾಡಿರಿ. ಅದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. This is how you love your neighbor as yourself. ನಿಮ್ಮ ನೆರೆಯವನನ್ನ ನಿನ್ನಂತೆ ಈ ರೀತಿಯಲ್ಲಿ ನೀವು ಪ್ರೀತಿಸ್ತೀರಿ. So if you were sick and you knew of a person who was walking in the power of God in their life, you would want them to come and heal you, right? ಉದಾಹರಣೆಗೆ ನಿಮಗೆ ರೋಗ ಇದೆ, ಯಾರೊಬ್ಬರು ಗುಣಪಡಿಸಬಲ್ಲರು ಅಂತ ನಿಮಗೆ ಕೇಳಿಸ್ತದೆ. ಆಗ ನೀವೇನ್ ಬಯಸ್ತೀರಿ? ಆ ವ್ಯಕ್ತಿ ಬಂದು ನನಗೂ ಪ್ರಾರ್ಥನೆ ಮಾಡ್ಲಿ ಅಂತ ಅಲ್ವಾ? If your answer is yes, then you too have to go and pray for others. ಹೌದು ಅನ್ನೋದು ನಿಮ್ಮ ಉತ್ತರವಾದ್ರೆ ನೀವು ಸಹ ಅದನ್ನೇ ಇನ್ನೊಬ್ಬರಿಗೆ ಮಾಡಬೇಕಲ್ವಾ? Okay, what is divine healing? ದೈವಿಕ ಸ್ವಸ್ಥತೆ ಅಂದ್ರೆ ಏನು? It's in your manuals.
Divine healing is not God directing the doctor's hands. ದೈವಿಕ ಸ್ವಸ್ಥತೆಯು ದೇವರು ವೈದ್ಯರ ಕೈಗಳನ್ನು ನಿರ್ದೇಶಿಸುವುದಲ್ಲ. Divine healing is not connected to exercise, diet, or nutrition. ದೈವಿಕ ಸ್ವಸ್ಥತೆಯು ವ್ಯಾಯಾಮ, ಆಹಾರ ಪದ್ಧತಿ ಅಥವಾ ಪೋಷಣೆ ಸಂಪರ್ಕ ಹೊಂದಿಲ್ಲ. Divine healing is not immortality. ದೈವಿಕ ಸ್ವಸ್ಥತೆ ಅಮರತ್ವವಲ್ಲ. Divine healing is not immunity. ದೈವಿಕ ಸ್ವಸ್ಥತೆ ರಕ್ಷಣೆ ಅಲ್ಲ. Although immunity is promised to Christians. ಅಂದ್ರೆ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ. ರೋಗ ನಿರೋಧಕ ಶಕ್ತಿ ಮನುಷ್ಯರಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. Brother Kari always says, you want to build your immunity, pray in tongues. ಬ್ರದರ್ ಕರಿ ಯಾವಾಗ ಹೇಳ್ತಿದ್ರಂತೆ, ನಿನ್ನ ರೋಗ ನಿರೋಧಕ ಶಕ್ತಿಯನ್ನ ನೀನು ಹೆಚ್ಚಿಸಿಕೊಳ್ಬೇಕಾ, ಅನ್ಯ ಭಾಷೆಗಳಲ್ಲಿ ವಾಣಿಗಳಲ್ಲಿ ಪ್ರಾರ್ಥಿಸುವಂತ. The more you pray in tongues, your immunity rises up. ನೀನು ಎಷ್ಟು ವಾಣಿಗಳನ್ನು ಆಡುವಿಯೋ ಅಷ್ಟು ನಿನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅಂತ ಹೇಳಿ. If these are not divine healing, then what is divine healing? ಇವುಗಳು ದೈವಿಕ ಸ್ವಸ್ಥತೆ ಅಲ್ಲವಾದ ಪಕ್ಷದಲ್ಲಿ ದೈವಿಕ ಸ್ವಸ್ಥತೆ ಅಂದರೆ ಏನು? So divine healing is the power of God working within a person's body to remove sickness or disease, or to repair the part of the human body that has been affected by sickness and disease. Or ನೋಡ್ರಿ, ದೈವಿಕ ಗುಣಪಡಿಸುವಿಕೆಯು ಅನಾರೋಗ್ಯ ಅಥವಾ ರೋಗವನ್ನು ತೆಗೆದುಹಾಕಲು ವ್ಯಕ್ತಿಯ ದೇಹದೊಳಗೆ ಕೆಲಸ ಮಾಡುವ ದೇವರ ಶಕ್ತಿಯಾಗಿದೆ ಮತ್ತು ಕಾಯಿಲೆ ಅಥವಾ ಸೈತಾನನ ಪ್ರಭಾವದಿಂದ ಪ್ರಭಾವಿತವಾದ ಅಥವಾ ಅನಾರೋಗ್ಯ ನವದೇಹದ ಭಾಗವನ್ನು ಸರಿಪಡಿಸುವಂಥದ್ದಾಗಿದೆ. So everyone Jesus healed later died. ನೋಡ್ರಿ, ಯೇಸು ಯಾರನ್ನೆಲ್ಲ ಸ್ವಸ್ಥಪಡಿಸಿದ್ರೋ ಕ್ರಮೇಣವಾಗಿ ಆ ವ್ಯಕ್ತಿ ಸತ್ತು ಹೋದ. And if a person continues to doing what they were doing when they first got sick the first time, they'll go back to it again. ಈ ಮುಂಚೆ ಯಾವುದಾದ್ರೂ ಕೆಟ್ಟ ಅಭ್ಯಾಸಗಳನ್ನ ಅಂದ್ರೆ ಕೆಟ್ಟ ಜೀವನ ನಡೆಸಿ ಅದರ ನಿಮಿತ್ತ ರೋಗ ಬಂದಿದೆ ಅಂತ ಹೇಳಿ ಅದೇ ಜೀವನಕ್ಕೆ ಆ ವ್ಯಕ್ತಿ ಹಿಂದಿರುಗಿದ್ರೆ ಆ ರೋಗ ಮತ್ತೆ ಮರಳಿ ಬರಲೇಬೇಕಲ್ಲ. So it's like smoking, your lungs are affected and somebody prays for that person, gets healed, but then he goes back into smoking again, he'll fall sick again. ಉದಾಹರಣೆಗೆ ನೀವು ಧೂಮ್ರಪಾನ ಮಾಡ್ತಾರೆ ಅಂತ ಹೇಳುವಂತ ವ್ಯಕ್ತಿಗೆ ಬಂದು ಯಾರು ಪ್ರಾರ್ಥನೆ ಮಾಡ್ತಾರೆ, ಅವನ ಶ್ವಾಸಕೋಶ ಗುಣವಾಗ್ತದೆ, ಮತ್ತೆ ಆ ವ್ಯಕ್ತಿ ಧೂಮ್ರಪಾನಕ್ಕೆ ಹೋದ್ರೆ ಆ ಶ್ವಾಸಕೋಶ ಮತ್ತೆ ಕೆಟ್ಟು ಹೋಗ್ತದಲ್ವೇ? So what about the sovereignty of God? ಹಾಗಾಗಿ ದೇವರ ಸಾರ್ವಭೌಮತೆಯ ಬಗ್ಗೆ ಏನು ಅರ್ಥ? Sovereignty of God is not fickle mindedness of God. ನೋಡ್ರಿ, ಸಾರ್ವಭೌಮನತೆ ಅಂದ್ರೆ ದೇವರ ಮನಸ್ಸು ಚಂಚಲ ಚಿತ್ತ ಅಲ್ಲ ಎಂಬುದು. One time he'll do this and the next time he'll do that. ಒಂದು ಸರ್ತಿ ಇದನ್ನ ಮಾಡಿದ್ರೆ ಇನ್ನೊಂದು ಸರ್ತಿ ಬೇರೆದನ್ನ ಮಾಡ್ತಾನೆ. God works in mysterious ways. ದೇವರು ರಹಸ್ಯವಾದ ರೀತಿಯಲ್ಲಿ ನಿಗೂಢವಾಗಿ ಕೆಲಸ ಮಾಡ್ತಾನೆ, ಹೌದು, only to those who do not know him. ಆದ್ರೆ ಯಾರಿಗೆ ಅವನ ಅರಿವಿಲ್ಲವೋ ಪರಿಚಯವಿಲ್ಲವೋ ಅಂತವರಿಗೆ ಮಾತ್ರ ಅದು ನಿಗೂಢವಾಗಿ ಕಂಡು ಬರ್ತದೆ. Divine healing does not interfere with sovereignty of God. ದೈವಿಕ ಸ್ವಸ್ಥತೆ ದೇವರ ಸಾರ್ವಭೌಮತೆಗೆ ತಡೆಯಾಗಿರೋದಿಲ್ಲ ರೀ, but it establishes. ಆದರೆ ಅದು ಆ ಸಾರ್ವಭೌಮತ್ಯವನ್ನ ಇನ್ನೂ ಹೆಚ್ಚು ಸ್ಥಿರಪಡಿಸುತ್ತದೆ. So God's sovereignty is in his word. ಹಾಗಾಗಿ ದೇವರ ಸಾರ್ವಭೌಮತ್ಯ ಆತನ ವಾಕ್ಯದಲ್ಲೇ ಅಡಗಿದೆ. In what he wrote. ಆತನು ಬರೆದಂತಹ ಆತನ ವಾಕ್ಯದಲ್ಲಿ. So if you abide by what he has written, then you are not going to deny his sovereignty. ಹಾಗಾಗಿ ಆತನ ವಾಕ್ಯಕ್ಕೆ ನೀವು ವಿಧೇಯರಾದರೆ ಆತನ ಸಾರ್ವಭೌಮತ್ವವನ್ನ ನೀವು ನಿರಾಕರಿಸೋದಿಲ್ಲ. You will only be enforcing it. ನೀವು ಆತನ ಸಾರ್ವಭೌಮತ್ವವನ್ನು ಇನ್ನೂ ಹೆಚ್ಚು ಪ್ರಚಾರ ಮಾಡ್ತೀರಿ ಅಲ್ವಾ? So we read earlier, the thief comes to steal, kill and destroy. Jesus came to give life and that more abundantly. ನಾವು ನೋಡಿದ್ವಲ್ಲ, ಕಳ್ಳ ಕೊಲ್ಲಲು ಕದಿಯಲು ನಾಶ ಮಾಡಲು ಬರ್ತಾನೆ. ಯೇಸು ಆದರೂ ಅಥವಾ ಯೇಸು ಜೀವನ ಸಮೃದ್ಧವಾಗಿರುವಂತೆ ಬರ್ತಾನೆ. So when the enemy, the thief, tries to come in to steal, kill and destroy, we believers act as Jesus' ambassadors to stop that thief from accomplishing his goal. ಕಳ್ಳನು ಕದ್ದುಕೊಳ್ಳಲು ನಾಶ ಮಾಡಲು ಕೊಯ್ಯಲು ಬರುವಾಗ ಕ್ರಿಸ್ತನ ಪ್ರತಿನಿಧಿಗಳಾದಂಥ ನಾವು ಏನ್ ಮಾಡ್ತೇವೆ, ಅವನು ಕೊಲ್ಲಲು ಕದಿಯಲು ನಾಶ ಮಾಡದ ಹಾಗೆ ನಾವು ತಡೆ ಮಾಡ್ತೇವೆ. So when we at home, if we see a robber coming into our house,
Will we just sit quietly and say, come, come, come and take everything and go? ಉದಾಹರಣೆ, ನಿಮ್ಮ ಮನೇಲಿ ಅವನು ಕದೀಮ ಬರ್ತಾನೆ ಅಂದ್ರೆ, ಬಾಪ ಇದನ್ನೆಲ್ಲ ಹೊತ್ಕೊಂಡು ಹೋಗು ಅಂತ ಕೊಡ್ತೇವಾ? So you will take some weapon or something what is there and make sure that you chase that fellow out. ನೀವೇನ್ ಮಾಡ್ತೀರಿ? ಕೂಡ್ಲೆ ಕೈಗೆ ಏನ್ ಸಿಗ್ತದ ಅನ್ನೋದು ತಗೊಂಡು ತಲೆ ಮೇಲೆ ಹಾಕ್ತೀರಿ ಅವನಿಗೆ. So we are supposed to bring the abundant life which Jesus has provided. ಯೇಸು ನಮಗೆ ಕೊಟ್ಟಂತ ಸಮೃದ್ಧವಾದಂತ ಜೀವವನ್ನ ನಾವು ಎಲ್ಲಾ ಕಡೆ ಸ್ಥಾಪಿಸ್ತೇವ್ರಿ. So this is the body of Christ enforcing God's sovereignty. ಅಂದ್ರೆ ಕ್ರಿಸ್ತನ ಸಭೆ ದೇವರ ಸಾರ್ವಭೌಮತ್ಯವನ್ನ ಏನ್ ಮಾಡ್ತದೆ? ಎಲ್ಲಾ ಕಡೆ ನೆಲೆಗೊಳಿಸ್ತದೆ. So there's an example in your thing, in my manual also. Just as a policeman enforces a city's sovereignty by enforcing the city laws. ಯಾವ ರೀತಿ ಒಬ್ಬ ಪೊಲೀಸ್ ವ್ಯಕ್ತಿ ಆ ಸರ್ಕಾರದ ನಿಯಮಗಳನ್ನ ಎಲ್ಲಾ ಕಡೆ ಲಾಗುವಾಗುವಂತೆ ಮಾಡ್ತಾನೋ, ಹಾಗೆ ನಾವು ಸಹ ದೇವರ ನಿಯಮವನ್ನ, ಸಾರ್ವಭೌಮತ್ವವನ್ನ ಎಲ್ಲಾ ಕಡೆ ಅನ್ವಯವಾಗುವಂತೆ ನಾವು ಮಾಡ್ತೇವೆ. So the definition of sovereignty is given. ಸಾರ್ವಭೌಮತ್ವದ ವಿವರಣೆ ಕೊಟ್ಟಿದ್ದಾರೆ. Supreme power or authority. ಸರ್ವೋಚ್ಚ ಶಕ್ತಿ ಅಥವಾ ಅಧಿಕಾರ. The authority of a state to govern itself or another state. ಒಂದು ರಾಜ್ಯವು ತನ್ನನ್ನು ಅಥವಾ ಇನ್ನೊಂದು ರಾಜ್ಯವನ್ನು ಆಳುವ ಅಧಿಕಾರ. One holding supreme independent authority over region or state. ಒಂದು ಪ್ರದೇಶ ಅಥವಾ ರಾಜ್ಯದ ಮೇಲೆ ಸರ್ವೋಚ್ಚ ಸ್ವತಂತ್ರ ಅಧಿಕಾರವನ್ನು ಹೊಂದಿರುವವನು. One that does not have to answer to another in the governing of its affairs. ತನ್ನ ವ್ಯವಹಾರಗಳ ಆಡಳಿತದಲ್ಲಿ ಇನ್ನೊಬ್ಬರಿಗೆ ಉತ್ತರಿಸಬೇಕಾಗಿಲ್ಲ. So do we believe that healing is always God's will? ಹಾಗಾಗಿ ನೀವು ನಂಬ್ತೀರಾ ಸ್ವಸ್ಥತೆ ಅನ್ನೋದು ಶಾಶ್ವತವಾಗಿ ದೇವರ ಚಿತ್ತ? So just as the English language has two different meanings for the word will. ವಿಲ್ ಅನ್ನೋದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಎರಡು ಅರ್ಥಗಳು ಉಂಟು. Even Greek language has the same. ಗ್ರೀಕ್ ಭಾಷೆಯಲ್ಲೂ ಅದೇ ರೀತಿ ಎರಡು ಅರ್ಥಗಳು ಉಂಟು. Even if we don't want to do something, we say I will do. ನನಗೆ ಏನಾದ್ರೂ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೂ ನಾನು ಮಾಡ್ತೇನೆ, ಐ ವಿಲ್ ಡೂ ಅಂತ ಹೇಳ್ತಾನೆ. We also say I will do when we decide to do something earnestly. ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರು ಐ ವಿಲ್ ಡೂ, ನಾನು ಮಾಡ್ತೇನೆ ಅಂತ ಹೇಳ್ತೇವೆ. That we can see in Matthew 8:2 verses 2 and 3. ಮತ್ತಾಯಿ 8:2-3 ನಾವು ಇದನ್ನ ಕಾಣ್ತೇವೆ. In the Strong's Concordance it says theolo or ethelo. Thelo or ethelo. ಸ್ಟ್ರಾಂಗ್ಸ್ ಭಾಷಾಂತ ಅನುಮೋದನೆಯಲ್ಲಿ ಥಿಯಲೋ ಅಥವಾ ಫೆಲೋ ಅಂತ ಹೇಳ್ತೇವೆ. Which is choose or prefer to delight in. ಇದರ ಅರ್ಥ ಸಂತೋಷ ಪಡುವಂತೆ ಆಯ್ಕೆ ಮಾಡು ಎಂಬುದಾಗಿ. I will is a continuous tense. ಐ ವಿಲ್ ಅಂದ್ರೆ ಅದು ನಡೀತಿರುವಂತ ಈ ವರ್ತಮಾನ ಕಾಲದ ಒಂದು ಪದ. And can be translated as I am willing, always willing. ಐ ವಿಲ್ ಅಂದ್ರೆ ಅರ್ಥ ನಾನು ಯಾವಾಗ್ಲೂ ಚಿತ್ತವುಳ್ಳವನಾಗಿದ್ದೇನೆ, ಐ ಆಮ್ ಆಲ್ವೇಸ್ ವಿಲ್ಲಿಂಗ್ ಅಂತ ಹೇಳಿ ಅರ್ಥ. So Jesus was not just saying I will do it. ಯೇಸು ಯಾವಾಗ್ಲೂ ಐ ವಿಲ್ ಡೂ ಇಟ್, ನಾನು ಯಾವಾಗ್ಲೂ ಮಾಡ್ಲಿಕ್ಕೆ ಚಿತ್ತವುಳ್ಳವನಾಗಿದ್ದೇನೆ ಅಂತ ಹೇಳ್ತಾನೆ. Amen. Because it is my intense desire and longing. ಅಂದ್ರೆ ಇದರ ಅರ್ಥ ನನಗೆ ತೀವ್ರವಾದ ಆಸೆ, ನನಗೆ ತೀವ್ರವಾದ ಆಸಕ್ತಿ ಇದೆ, ನಾನು ನಿನ್ನನ್ನು ಗುಣಪಡಿಸ್ತೇನೆ ಅಂತ ಯೇಸು ಹೇಳ್ತಾನೆ. There's a testimony of a person, he's from the Hindu background, he was a Hindu. I had prayed for him. He was a non-believer and he had his heel was like really badly, like a wound, huge wound where he couldn't even walk. So it was continuously bleeding and pus was coming out from the heel. ಒಬ್ಬ ಹಿಂದೂ ಧರ್ಮಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಯ ಹಿಮ್ಮಡಿ ಅದು ಊದಿಕೊಂಡು ಅದರಿಂದ ಬಹಳ ಪಸ್ಸು ಮತ್ತೆ ಬಹಳ ತೀವ್ರವಾದ ನೋವಿನಲ್ಲಿ ಆ ವ್ಯಕ್ತಿ ಇದ್ರಂತೆ. So I got a call from another person to pray for this man. ಆ ವ್ಯಕ್ತಿಗಾಗಿ ಪ್ರಾರ್ಥಿಸುವಂತೆ ಸಿಸ್ಟರ್ಗೆ ಫೋನ್ ಕಾಲ್ ಬಂತಂತೆ. It's okay. So then I just prayed over the phone and he had very severe pain also.
ಸಿಸ್ಟರ್ ಅವ್ರಿಗೋಸ್ಕರ ಪ್ರಾರ್ಥನೆ ಫೋನ್ನಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ, ಮತ್ತು ಅವರಿಗೆ ಆ ಹಿಮ್ಮಡಿಯಲ್ಲಿ ಬಹಳ ನೋವಿತ್ತಂತೆ. So over the phone itself, I commanded healing and I commanded that pain to stop. ಫೋನ್ನಲ್ಲೇ ಸಿಸ್ಟರು ಆ ನೋವನ್ನು ನೋಡಿ, ಆ ಹಿಮ್ಮಡಿಯನ್ನು ನೋಡಿ ಅಧಿಕಾರ ತಗೊಂಡು ಮಾತನಾಡಿದ್ರಂತೆ. Pain instantly stopped. ಆ ನೋವು ಕೂಡಲೇ ಅವರ ಹಿಮ್ಮಡಿಯನ್ನು ಬಿಟ್ಟು ಹೋಯ್ತಂತೆ. So then after a little while, I put the phone down and I continued with my work. ಸ್ವಲ್ಪ ಸಮಯದ ನಂತರ ಫೋನ್ ಇಟ್ಟು ಇವ್ರ ಕೆಲಸವನ್ನು ಇವ್ರು ಮಾಡ್ಕೊಂಡ್ರಂತೆ. A couple of hours, like 2-3 hours later, he called back again. 2-3 ಗಂಟೆಗಳ ನಂತರ ಆ ವ್ಯಕ್ತಿ ಮತ್ತೆ ಸಿಸ್ಟರ್ಗೆ ಫೋನ್ ಮಾಡಿದ್ರಂತೆ. And he said it's still bleeding. ಅವ್ರು ಹೇಳಿದ್ರಂತೆ, ಇನ್ನೂ ನನ್ನ ಹಿಮ್ಮಡಿಯಿಂದ ರಕ್ತ ಸ್ರಾವ ಆಗ್ತಿದೆ ಅಂತ ಹೇಳಿ. The problem was it was bleeding to such an extent that his little daughter was taking a mop cloth and wiping wherever the father went. That much it was, you know. ಎಷ್ಟರವರೆಗೆ ಅದು ರಕ್ತ ಸುರಿತಿತ್ತಂದ್ರೆ ಈ ಮನುಷ್ಯ ಎಲ್ಲೆಲ್ಲ ಓಡಾಡ್ತಿದ್ನೋ ಅಲ್ಲ ಮಗಳು ಮನೆ ಒರೆಸೋ ಬಟ್ಟೆಯಿಂದ ತಗೊಂಡು ಒರೆಸ್ಕೊಂಡು ಹೋಗ್ತಿದ್ಲಂತೆ. I was very busy that day. ಆ ದಿವಸ ಸಿಸ್ಟರ್ ಬಹಳ ಬ್ಯುಸಿ ಆಗಿದ್ರಂತೆ. So I couldn't call back. I just messaged. ಹಾಗಾಗಿ ಇವರು ಫೋನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಒಂದು ಮೆಸೇಜ್ ಅನ್ನ ಕಳಿಸಿದ್ರಂತೆ. Stop bleeding in Jesus' name. ರಕ್ತ ಸುರಿಯೋದು ಯೇಸುವಿನ ನಾಮದಲ್ಲಿ ನಿಲ್ಲಲಿ ಅಂತ ಹೇಳಿ. He just read that. He believed it also. ಆ ವ್ಯಕ್ತಿ ಅದನ್ನು ಓದಿದ್ರಂತೆ, ನಂಬಿದ್ರಂತೆ. Within half an hour he called me and said, I need to speak to you. ಅರ್ಧ ಗಂಟೆ ಒಳಗೆ ಅವರು ಫೋನ್ ಮಾಡಿ ನಿಮ್ಮ ಜೊತೆಗೆ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಂಡ್ರಂತೆ. The bleeding has stopped. ನನ್ನ ರಕ್ತ ಸುರಿಯೋದು ನಿಂತು ಹೋಗಿದೆ ಅಂತ ಹೇಳಿ. And the next day it had dried up. ಮರುದಿನ ಆ ಗಾಯ ಒಣಗಿ ಹೋಗಿತ್ತಂತೆ. So then after 2 days he sent me 2 photos of how it was earlier and how after healing how it looked. 2 ದಿನಗಳ ನಂತರ ಗುಣವಾಗುವುದಕ್ಕೆ ಮುಂಚೆ ಹೇಗಿತ್ತು, ಗುಣವಾದ ನಂತರ ಹೇಗಿತ್ತು ಎಂಬ ಪಿಕ್ಚರ್ಸ್ ಅನ್ನ ಸಿಸ್ಟರ್ಗೆ ಕಳಿಸಿದ್ರಂತೆ. So that's what I think Sister Mekla is trying to get that photograph. Okay. So once again we'll read this. Matthew chapter 8 verses 2 and 3. This is from the Kenneth S. Weiss translation. I'm reading a different translation. And behold, a leper having come fell upon his knees and touched the ground with his forehead in an expression of profound reverence before him, saying, Master, in the event that you may be having a heartfelt desire, you are able to cleanse me. And having stretched out his hand, he touched him, saying, I am desiring it from all my heart. Be cleansed at once. That's okay. It's the same Matthew 8. So, you know, when I read this, I am desiring it from all my heart. Be cleansed at once. This shows the heart of the Father. This shows the heart of Jesus. ಯೇಸುವಿನ ಬಳಿ ಒಬ್ಬ ಕುಷ್ಠರೋಗಿ ಬಂದು ನಿನಗೆ ಮನಸ್ಸಿದ್ದರೆ ನನ್ನ ಸ್ವಸ್ಥ ಮಾಡು ಅಂತ ಕೇಳುವಾಗ ಯೇಸು ಹೇಳ್ತಾನೆ, ನನಗೆ ಸಂಪೂರ್ಣ ಮನಸ್ಸುಂಟು, ನೀನು ಶುದ್ಧನಾಗು, ನೀನು ಸ್ವಸ್ಥನಾಗು ಅಂತ ಹೇಳುವಾಗ ಅದು ಒಬ್ಬ ತಂದೆಯ ಹೃದಯವನ್ನ ಅಲ್ಲಿ ತೋರಿಸ್ತದೆ. So if we understand this heart of God, then when we pray over somebody, this is what I felt, is that when I'm praying, I said, Lord, more than I want, it is you. It is your desire to heal this person. And I believe that because your desire is so strong, you will make sure that they will heal. They will be healed. ಒಬ್ಬ ತಂದೆಯ ಹೃದಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಅಂದರೆ ಪರಲೋಕದ ತಂದೆಯ ಹೃದಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ನೀವು ಯಾರಿಗಾದ್ರೂ ಪ್ರಾರ್ಥನೆ ಮಾಡುವಾಗ ನೀವು ಆ ವ್ಯಕ್ತಿ ಗುಣವಾಗಲಿ ಅಂತ ಹೇಳಿ ಬಯಸ್ತೀರಲ್ವಾ, ಅದಕ್ಕಿಂತ 100 ಪಟ್ಟು ಹೆಚ್ಚು ಪರಲೋಕದ ತಂದೆ ಆ ವ್ಯಕ್ತಿ ಗುಣವಾಗಲಿ ಅಂತ ಹೇಳಿ ಬಯಸ್ತಾನೆ ಅನ್ನೋ ಅರಿವು ನಿಮ್ಗಿರ್ತದೆ. Amen. So this is God's will for your life. ಹಾಗಾಗಿ ನಿಮ್ಮ ಜೀವನಕ್ಕಾಗಿ ದೇವರ ಚಿತ್ತ ಇದೆ ರೀ. I'm just going to summarize all of it again. ಎಲ್ಲವನ್ನು ಕೂಡಿಸಿ ಹೇಳ್ತಾನೆ. Abundant life, ಸಮೃದ್ಧ ಜೀವನ, to destroy the works of the enemy, ಸೈತಾನನ ಕೆಲಸಗಳನ್ನು ನಾಶ ಮಾಡುವಂತೆ. If we are with God, then we should be anointed with the Holy Ghost with power. ನಾವು ದೇವರ ಸಂಗಡ ದೇವರ ಮಕ್ಕಳಾಗಿದ್ದರೆ ಪವಿತ್ರಾತ್ಮನ ಶಕ್ತಿ ಮತ್ತು ಅಭಿಷೇಕದಿಂದ ನಾವು ಅಭಿಷೇಕಿಸಲ್ಪಟ್ಟಿರಬೇಕು.
His will be done on earth as it is in heaven. ಪರಲೋಕದಲ್ಲಿರುವಂತ ಆತನ ಚಿತ್ತ ಭೂಲೋಕದಲ್ಲಿಯೂ ನೆರವೇರುವಂತಿರಬೇಕು. We must prosper and be in health. ನಾವು ಖಂಡಿತವಾಗಿ ಕ್ಷೇಮದಿಂದ ಇದ್ದು ಉದ್ಧಾರವಾಗಬೇಕು. There shouldn't be poverty also in our lives. ನಮ್ಮ ಜೀವನದಲ್ಲಿ ಬಡತನ ಸಹ ಇರಕೂಡದು. That would be again an insult to our God. ಆ ಬಡತನ ನಮ್ಮ ತಂದೆ ದೇವರಿಗೆ ಅವಮಾನದಂತೆ. He says, my heaven, the treasures are there, all the treasures are there. We have to just receive it. ದೇವರು ಹೇಳ್ತಾನೆ, ಪರಲೋಕದಲ್ಲಿ ಬಹಳಷ್ಟು ನಿಧಿಗಳು ಉಂಟು, ಆ ನಿಧಿಗಳನ್ನ ನೀವು ನನ್ನ ಮಕ್ಕಳಾದ ನೀವು ಅನುಭವಿಸಬೇಕು ಅಂತ ಹೇಳಿ. Be doers, be doers of the word, not hearers only. ಹಾಗಾಗಿ ವಾಕ್ಯವನ್ನ ಅನುಸರಿಸಿ ನಡೆಯುವವರಾಗಿರ್ಬೇಕೇ ಹೊರತು ಕೇಳಿ ಬಿಟ್ಟು ಬಿಡಬೇಡಿರಿ. So love God with all your heart, mind, soul and strength. ಪೂರ್ಣ ಹೃದಯ, ಮನಸ್ಸು, ಬಲ, ಶಕ್ತಿಯಿಂದ ದೇವರನ್ನ ಪ್ರೀತಿಸಿರಿ. Be conscious of his presence ಮತ್ತು ಆತನ day and night. ಹಗಲು ಇರುಳು ಆತನ ಪ್ರಜ್ಞೆಯಿಂದಲೇ ಬದುಕಿರಿ. Be in conversation with God ಆತನ all through your day. ಇಡೀ ದಿನ ಆತನ ಸಂಗಡ ಸಂಭಾಷಣೆಯಲ್ಲಿ ಮುಳುಗಿರಿ. Love your neighbor as yourself. ನಿಮ್ಮಂತೆ ನಿಮ್ಮ ನೆರೆಯವನನ್ನು ಪ್ರೀತಿಸಿರಿ. Go and do what God has commanded you to do. ದೇವರು ನಿಮಗೆ ಆದೇಶ ನೀಡಿದ್ದನ್ನ ಹೋಗಿ ಮಾಡಿರಿ. Amen. Amen. ನೋಡಿ, ಸಿಸ್ಟರ್ ಪ್ರಾರ್ಥನೆ ಮಾಡಿದ್ರಲ್ಲ ಆ ವ್ಯಕ್ತಿಗೆ, ಆ ವ್ಯಕ್ತಿಯ ಕಾಲು ಹಾಗೆ ಹೀಗೆ ಇತ್ತು ನೋಡಿ, ಪಿಕ್ಚರ್ ತೋರಿಸ್ತಿದ್ದಾರೆ. ಪರವಾಗಿಲ್ಲ, ನೋಡ್ಕೊಂಡ್ಬಿಡಿ ಊಟಕ್ಕೆ ಮುಂಚೆ, ಆಮೇಲೆ ಊಟ ಮಾಡ್ಬೋದು. ರವೀನಾ, ಊಟ ರೆಡಿ ಇದೆಯಾ? ಓಕೆ, ಊಟ ಸಿದ್ಧವಾಗಿದೆ, ಸಂತೋಷವಾಗಿ ಊಟ ಮಾಡ್ರಿ. ಇನ್ನೊಂದು ಸೆಷನ್ ಮಾಡೋಣ. ಯಾರಿಗೂ ಊಟ ಬೇಡವಾ? ಯಾರು ಎದ್ದೋಗ್ತಾ ಇಲ್ಲ? ಊಟ ಮಾಡಿ ಬರೋಣ ಬನ್ನಿ.